ಎಲ್ಲ ಸೆಕೆಂಡ್ ಪಿ ಯು ವಿದ್ಯಾರ್ಥಿಗಳಿಗೆ ನಮ್ಮೊಂದು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಂತ ಹೇಳ್ತಾ ಇದೇ 10 ಮಾರ್ಚ್ 2026 ನಡೆಯುವಂಥ ಎಕನಾಮಿಕ್ ಎಕ್ಸಾಮ್ ಅಂದರೆ ಅರ್ಥಶಾಸ್ತ್ರ ಎಕ್ಸಾಮ್ಗೆ ಸಂಬಂಧಪಟ್ಟಿದಂತೆ ಕಂಪ್ಲೀಟ್ ಒಂದು ಕ್ವಶನ್ ಪೇಪರ್ನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಈ ಕ್ವಶನ್ ಪೇಪರಲ್ಲಿ ಇರುವಂಥ ಅತಿ ಹೆಚ್ಚು ಕ್ವಶನ್ಸ್ಗಳು ರಿಪೀಟ್ ಆಗೋ ಚಾನ್ಸಸ್ ಇದೆ. ಹಾಗೆ ಕನ್ನಡ ಮತ್ತು ಇಂಗ್ಲೀಷ್ ಮೀಡಿಯಂ ಎರಡೂ ವರ್ಷಂದು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಇದರಲ್ಲಿರುವಂಥ ತುಂಬ ಯಾರೆಲ್ಲ ಜಸ್ಟ್ ಪಾಸ್ ಆಗಬೇಕಂತಿದ್ರೆ ಎಕನಾಮಿಕಲ್ಲಿ ಅವ್ರಿಗೆ ಕೂಡ ಈ ಒಂದು ವಿಡಿಯೋ ಹೆಲ್ಪ್ ಆಗುತ್ತೆ. ಯಾರೆಲ್ಲ 80ಗೆ 80 ಸ್ಕೋರ್ ಮಾಡಬೇಕಂತೀರಿ ಎಕನಾಮಿಕಲ್ಲಿ ಅವರಿಗೆ ಕೂಡ ಹೆಲ್ಪ್ ಆಗುತ್ತೆ. ಅದಕ್ಕೋಸ್ಕರ ವಿಡಿಯೋನ ಸ್ಕಿಪ್ ಮಾಡಬೇಡಿ, ವಿಡಿಯೋನ ಕಂಪ್ಲೀಟಾಗಿ ನೋಡಿ ಅಂತ ಹೇಳ್ತಾ, ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿದ್ರೆ ವಿಡಿಯೋಗೆ ಒಂದು ಲೈಕ್ ಕೊಡಿ. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ಇದರಲ್ಲಿರುವಂಥ ಕ್ವಶನ್ಗಳು ರಿಪೀಟೆಡ್ ಕ್ವಶನ್ ಅಂತಾನೆ ಇರಬಹುದಾಗಿದೆ. ಸೊ ಇದೇ ಪ್ಯಾಟರ್ನ್ ಹಾಗೆ ಇದೇ ಕ್ವಶನ್ಸ್ಗಳು ಬರುವ ಚಾನ್ಸಸ್ ಜಾಸ್ತಿ ಇದೆ. ಮೊದಲನೇದಾಗಿ ನೋಡ್ತಾ ಹೋಗೋದಾದ್ರೆ ಏನಂದರೆ ಮೊದಲನೇದಾಗಿ ನೋಡೋದಾದರೆ ಭಾಗ ಎ ಅಲ್ಲಿ ಬಂದುಬಿಟ್ಟು ಸರಿಯಾದ ಉತ್ತರವನ್ನು ಆರಿಸಿ ಬರೆಯಲಿರುತ್ತೆ. 5 ಕ್ವಶನ್ಸ್ ಇರುತ್ತೆ. 5 ಕ್ವಶನ್ ಅಟೆಂಡ್ ಮಾಡಬೇಕು. ಫಸ್ಟ್ ಕ್ವಶನ್ ನೋಡಿದ್ರೆ ಸ್ಥಾನದರ್ಶಕ ತುಷ್ಟಿಗುಣ ವಿಶ್ಲೇಷಣೆಯ ತುಷ್ಟಿಗುಣವನ್ನು ಇದರಲ್ಲಿ ವ್ಯಕ್ತಪಡಿಸಲಾಗುತ್ತದೆ. ಯಾವುದ್ರಲ್ಲಿ ಅಂದರೆ ಶ್ರೇಣಿಗಳಲ್ಲಿ ವ್ಯಕ್ತಪಡಿಸಲಾಗುತ್ತದೆ. ನೆಕ್ಸ್ಟ್ ಎರಡನೇ ಕ್ವಶನ್ ನೋಡೋದಾದ್ರೆ TFC ಯು 100 ರೂಗಳು ಮತ್ತು TVC ಯು 125 ರೂಗಳಿದ್ದರೆ ಒಟ್ಟು ವೆಚ್ಚವನ್ನು ಕಂಡುಹಿಡಿ. ಇದು ಎರಡನ್ನು ಆ್ಯಡ್ ಮಾಡಿದ್ರೆ ಆನ್ಸರ್ ಬರುತ್ತೆ 225 ಆನ್ಸರ್. ಮಹಾ ಆರ್ಥಿಕ ಕುಸಿತ ವರ್ಷ ಯಾವಾಗ ಆರ್ಥಿಕ ಕುಸಿತ ಆಯಿತು ಅಂದರೆ 1929ರಲ್ಲಿ ಆರ್ಥಿಕ ಕುಸಿತ ಆಯಿತು. ನೆಕ್ಸ್ಟ್ ಕ್ವಶನ್ ನೋಡೋದಾದ್ರೆ ಸಾಲ ಸೌಲಭ್ಯ ಲಭ್ಯತೆಯನ್ನು ಇದನ್ನು ಉತ್ತೇಜಿಸುತ್ತದೆ. ಯಾವುದನ್ನು ಉತ್ತೇಜಿಸುತ್ತದೆ? ಹೂಡಿಕೆಯನ್ನು ಉತ್ತೇಜಿಸುತ್ತದೆ. ಅಂದರೆ ಇನ್ಕಮ್ ಬಂದಂಗೂ ಹೂಡಿಕೆ ಮಾಡಬೇಕನ್ನೋದನ್ನು ಉತ್ತೇಜಿಸುತ್ತದೆ. ಅನುಭೋಗಿಗಳು ಮತ್ತು ಉತ್ಪಾದಕರು ದೇಶೀಯ ಮತ್ತು ವಿದೇಶಿಯ ಸರಕುಗಳ ನಡುವೆ ಆಯ್ಕೆ ಮಾಡಿಕೊಳ್ಳಬಹುದಾ ಈ ಮಾರುಕಟ್ಟೆ ಕೊಂಡಿಯನ್ನು ಹೀಗೆನ್ನುತ್ತೇವೆ, ವಿನಿಮಯ ಮಾರುಕಟ್ಟೆ ಕೊಂಡಿ ಎನ್ನುತ್ತಾರೆ. ಆಪ್ಷನ್ ಡಿ ಆನ್ಸರ್ ಕರೆಕ್ಟ್ ಆಗಿದೆ. ನೆಕ್ಸ್ಟ್ ನೋಡೋದಾದ್ರೆ ಇದು ಫಿಲ್ ಇನ್ ದ ಬ್ಲಾಂಕ್ಸ್ 5 ಕ್ವಶನ್ಸ್ ಇರುತ್ತೆ. 5 ಕ್ವಶನ್ಸ್ ಅಟೆಂಡ್ ಮಾಡಬೇಕು. ಫಸ್ಟ್ನೇ ನೋಡಿದ್ರೆ ಮೇಲ್ಗಡೆ ಆನ್ಸರ್ ಇರುತ್ತೆ, ಅದನ್ನು ಇಲ್ಲಿ ಫಿಲ್ ಮಾಡಬೇಕು. ಕೇಂದ್ರೀಯ ಯೋಜಿತ ಆರ್ಥಿಕತೆಯಲ್ಲಿ ಎಲ್ಲ ಪ್ರಮುಖ ನಿರ್ಧಾರಗಳನ್ನು ಸರ್ಕಾರ ತೆಗೆದುಕೊಳ್ಳುತ್ತದೆ. ಬೆಲೆ ಪಡೆಯುವ ವರ್ತನೆಯನ್ನು ಡ್ಯಾಶ್ ಮಾರುಕಟ್ಟೆ ವಿಭಿನ್ನ ಗುಣಲಕ್ಷಣವಾಗಿದೆ. ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯೇ ವಿಭಿನ್ನ ಲಕ್ಷಣವಾಗಿದೆ. ನೆಕ್ಸ್ಟ್ ನೋಡಿದ್ರೆ ಮೌಲ್ಯವರ್ಧಿತ ವಿಧಾನವು ಡ್ಯಾಶ್ ವಿಧಾನದ ಪರ್ಯಾಯ ಹೆಸರಾಗಿದೆ. ಮೌಲ್ಯವರ್ಧಿತ ವಿಧಾನವು ಯಾವುದರ ಪರ್ಯಾಯ ಹೆಸರು ಇದಾಗಿದೆ ಅಂದರೆ ನೋಡ್ಬೋದು, ಯಾವುದ್ರದ್ದು ಹೆಸರಾಗಿದೆ ಅಂದರೆ ಉತ್ಪನ್ನ ಅನ್ನೋದು ಆನ್ಸರ್ ಆಗಿರುತ್ತೆ ಇದಕ್ಕೆ. ನೆಕ್ಸ್ಟ್ ನೋಡೋದಾದರೆ ಭಾರತದ ಕರೆನ್ಸಿ ನೋಟುಗಳನ್ನು ಚಲಾವಣೆ ತರುವ ಏಕಮಾತ್ರ ಸಂಸ್ಥೆ ಎಲ್ಲರಿಗೂ ಗೊತ್ತಿರುವ ಹಾಗೆ RBI ಆಗಿರುತ್ತೆ. RBI ಆನ್ಸರ್ ಇದಕ್ಕೆ. ನೆಕ್ಸ್ಟ್ ನೋಡೋದಾದರೆ ಭಾರತದಲ್ಲಿ ಡ್ಯಾಶ್ ವರ್ಷವು ಏಪ್ರಿಲ್ 1ರಿಂದ ಮಾರ್ಚ್ 31ರವರೆಗಿನ ಆಗಿರುತ್ತದೆ. ಅದಕ್ಕೆ ಆನ್ಸರ್ ಬಂದುಬಿಟ್ಟು ಹಣಕಾಸಿನ ವರ್ಷವು ಆಗಿರುತ್ತದೆ. ನೆಕ್ಸ್ಟ್ ನೋಡೋದಾದರೆ ಹೊಂದಿಸಿ ಬರೆಯಲಿದೆ. ನೋಡೋದಾದರೆ ನೋಡ್ತಗೋಣ. ಮಾದರಿ ಅರ್ಥಶಾಸ್ತ್ರ ಯಾವುದಕ್ಕಂದರೆ ಕಾರ್ಯತಂತ್ರಗಳ ಕಾರ್ಯನಿರ್ವಹಣೆಗೆ ಇದು ಆನ್ಸರ್ ಆಗಿರುತ್ತೆ, ಕಾರ್ಯತಂತ್ರಗಳ ಕಾರ್ಯನಿರ್ವಹಣೆ. ಇನ್ನು ಕೂಲಿ ದರ VMP ಆಗಿರುತ್ತೆ. ಇನ್ನು ಗೃಹ ಕೃತ್ಯ ಹಣರಹಿತ ವಿನಿಮಯ ಆಗಿರುತ್ತೆ. ನೆಕ್ಸ್ಟ್ M1 M4 ಇದೇನೆಂದರೆ ವಿಶಾಲ ಹಣ ಅಂತಲೇ ಆಗಿರುತ್ತೆ, ಇದು ವಿಶಾಲ ಹಣ. ನೆಕ್ಸ್ಟು ಕಚ್ಚಾ ಸರಕು, ಮಧ್ಯವರ್ತಿ ಸರಕು. ಇದಿಷ್ಟು MCQ ಆಗಿರುತ್ತೆ. MCQ ಇದು ಹೊಂದಿಸಿ ಬರೆಯಲು ಆಗಿರುತ್ತೆ. ಇದೇ ಥರದ್ದೆಲ್ಲ ಇಂಪಾರ್ಟೆಂಟ್ ಕ್ವಶನ್ ಕೊಡ್ತಾ ಹೋಗ್ತೀನಿ. ನೆಕ್ಸ್ಟ್ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಆಗಿರುತ್ತೆ. ಇದು ಇಷ್ಟೊಂದು ಪ್ರಶ್ನೆ 5 ಪ್ರಶ್ನೆಗಳಿರುತ್ತೆ. 5 ಪ್ರಶ್ನೆಗಳು ನೋಡ್ಕೊಳ್ಳಿ, ಕರೆಕ್ಟಾಗಿ ನೋಡಿಕೊಂಡು ಇದಕ್ಕೆ ಆನ್ಸರ್ನ ನೀವೇ ಫೈಂಡ್ ಔಟ್ ಮಾಡಿ. ಸೊ ನಿಮ್ಮ ಕ್ವಶನ್ ಬ್ಯಾಂಕಲ್ಲಿ ಇರುತ್ತೆ, ಇಲ್ಲಾಂದರೆ ನಾನು ಕ್ವಶನ್ ಬ್ಯಾಂಕಲ್ಲಿ ನಾನು ಟೆಲಿಗ್ರಾಮ್ ಚಾನಲ್ ಹಾಕಿರ್ತೀನಿ, ಲಿಂಕ್ನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ನೋಡಿಕೊಂಡು ಆನ್ಸರ್ನ ಫೈಂಡ್ ಔಟ್ ಮಾಡಿ. ಇನ್ನು ಭಾಗ B ಯಲ್ಲಿ 6 into 2 ಅಂದರೆ 2 ಮಾರ್ಕ್ಸಿಂದು 6 ಕ್ವಶನ್ಸ್ನ ಬರೀಬೇಕಾಗುತ್ತೆ. ಎಷ್ಟು ಕ್ವಶನ್ಸ್ ಕೊಟ್ಟಿರ್ತಾರೆ ಅಂದರೆ 8 ಕ್ವಶನ್ ಕೊಟ್ಟಿರ್ತಾರೆ, ಅದರಲ್ಲಿ ನೀವು 6 ಕ್ವಶನ್ಸ್ನ ಬರೀಬೇಕಾಗಿರುತ್ತೆ. ಕರೆಕ್ಟಾಗಿ ನೋಡ್ಕೊಳ್ಳಿ. ಬೇಡಿಕೆ ನಿಯಮ ಎಂದರೇನು, ಇವೆಲ್ಲ ಇಂಪಾರ್ಟೆಂಟ್ ಕ್ವಶನ್ ಅಂತಲೇ ಹೇಳ್ಬೋದಾಗಿದೆ. ಬೇಡಿಕೆ ನಿಯಮ ತಿಳಿಸಿ, ಇದು ಕೂಡ ಇಂಪಾರ್ಟೆಂಟು. ಪ್ರತಿಫಲಗಳ ಪ್ರಮಾಣ ವಿಧಾನಗಳನ್ನು ತಿಳಿಸಿ, ಇದು ಕೂಡ ಇಂಪಾರ್ಟೆಂಟು. ದೀರ್ಘಾವಧಿ ವೆಚ್ಚವನ್ನು ತಿಳಿಸಿ, ಇದು ಕೂಡ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದಾಗಿದೆ. ಆಮೇಲೆ ನಾಮಮಾತ್ರ ಮತ್ತು ನೈಜ GDPಗಳ ನಡುವಿನ ವ್ಯತ್ಯಾಸ, ಇದ್ರ ಮೇಲೆ MCQ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸು ಇದಿಷ್ಟು ಬಂದುಬಿಟ್ಟು 2 ಮಾರ್ಕ್ಸ್ ಕ್ವಶನ್ಸ್ ಆಗಿರುತ್ತೆ. ನೆಕ್ಸ್ಟ್ ನೋಡೋದಾದರೆ ಭಾಗ C ಲಿ 4 ಮಾರ್ಕ್ಸ್ ಕ್ವಶನ್ನು 5 ಕ್ವಶನ್ಸ್ನ ಅಟೆಂಡ್ ಮಾಡಬೇಕು. ನೋಡ್ಕೊಳ್ತಾ ಹೋಗಿ. ಇದು ಫಸ್ಟ್ ಚಾಪ್ಟರಿಂದ ಇದು ಈಸಿ ಕ್ವಶನ್ನು, ನೀವು ಓನಾಗಿ ಸ್ಟೋರಿ ಥರ ಬರೆಯೋದು. ನೆಕ್ಸ್ಟ್ ನೋಡಿದ್ರೆ ಬಜೆಟ್ ಗಣವನ್ನು ರೇಖಾಚಿತ್ರ ಸಹಾಯದೊಂದಿಗೆ ಸಂಕ್ಷಿಪ್ತವಾಗಿ ವಿವರಿಸಿ. ಇದೊಂದು ಚಿತ್ರ ಇದೆ, ಆ ಚಿತ್ರನ ಬಿಡಿಸ್ಬಿಟ್ಟು ಇದು ಮಾಡ್ಕೊ. ಇದ್ರ ಬಗ್ಗೆ ಬೇಕಾದ್ರೆ ನಾನು ವಿಡಿಯೋ ಮಾಡ್ತೀನಿ. ನೆಕ್ಸ್ಟ್ ಸಾಮಾನ್ಯ ಸರಕು ಮತ್ತು ಕೆಳದರ್ಜೆ ಸರಕುಗಳ ನಡುವಿನ ವ್ಯತ್ಯಾಸವನ್ನು ಬರೆಯುವಂತಿದೆ. ನೆಕ್ಸ್ಟ್ ಈ ಥರದ ಕ್ವಶನ್ ಇರುತ್ತೆ, ಇದನ್ನೆಲ್ಲ ಕರೆಕ್ಟಾಗಿ ನೋಡ್ಕೊಳ್ಳಿ. ನೆಕ್ಸ್ಟು ಬೇಡಿಕೆ ಇದನ್ನು ನೋಡ್ಕೊಳ್ಳಿ. ಬಾಹ್ಯತೆಯ ಕುರಿತು ವಿವರಿಸಿ, ಹೂಡಿಕೆ ಬಿಂಬಗಳನ್ನು ರೇಖಾಚಿತ್ರದಿಂದ ವಿವರಿಸಿ, ಇದನ್ನೆಲ್ಲ ನೋಡ್ಕೊಳ್ಳಿ. ನೆಕ್ಸ್ಟ್ ಭಾಗ ಡಿಗೆ ಬಂದರೆ 3 into 6 ಅಂದರೆ 6 ಮಾರ್ಕ್ಸ್ ಕ್ವಶನ್ನು 3ನ ಅಟೆಂಡ್ ಮಾಡಬೇಕು. ಔದೇಸಿನ ರೇಖಾಚಿತ್ರ ಲಕ್ಷಣಗಳನ್ನು ರೇಖಾಚಿತ್ರಗೊಂದು ಇದು ತುಂಬ ಇಂಪಾರ್ಟೆಂಟ್ ಕ್ವಶನ್ ಅಂತಲೇ ಹೇಳ್ಬೋದು. ಇದು ವೆರಿ 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 ಇಂಪಾರ್ಟೆಂಟ್ ಕ್ವಶನ್. ಇದು ಬಂದೇ ಬರುತ್ತೆ, ಫಿಕ್ಸ್ ಕ್ವಶನ್ ಇದು. ನೆಕ್ಸ್ಟ್ ಮಾರುಕಟ್ಟೆ ಪೂರೈಕೆ ರೇಖಾ
ರೇಖೆಯನ್ನು ರೇಖಾಚಿತ್ರದೊಂದಿಗೆ ವಿವರಿಸಿ ಅಂತಿದೆ, ಇದು ಕೂಡ ಇಂಪಾರ್ಟೆಂಟು. ನೆಕ್ಸ್ಟ್ ಇದು ಕೋಷ್ಟಕವನ್ನು ಫಿಲ್ ಮಾಡು ಜಿ ಡಿ ಪಿ. ಇದ್ರ ಬಗ್ಗೆ ಬೇಕಾದ್ರೆ ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ ನಾನು. ಇನ್ನು ಹಣದ ಕಾರ್ಯಗಳು ವಿವರಿಸಿ, ಇದರ ಹೇಗೆ ಸಾಟಿ ವಿನಿಮಯ ಪದ್ಧತಿ ದೋಷಗಳನ್ನು ನಿವಾರಿಸುತ್ತದೆ, ಅದು ಕೂಡ ಇಂಪಾರ್ಟೆಂಟು. ಇದು 2 ಕ್ವಶನು ವೆರಿ ಇಂಪಾರ್ಟೆಂಟು, ಬರೋ ಚಾನ್ಸಸ್ ಜಾಸ್ತಿ ಇದೆ, ನೋಡ್ಕೊಂಡಿರಿ. ನೆಕ್ಸ್ಟ್ ನೋಡೋದಾದರೆ ಭಾಗ ಈಗ ಬಂದರೆ ಅಂದರೆ 2 × 5 2 ಕ್ವಶನ್ನ ಅಟೆಂಡ್ ಮಾಡಬೇಕು. ಈಚ್ ಕ್ವಶನ್ಗೆ 5 ಮಾರ್ಕ್ಸು. ಈ ಕ್ವಶನ್ ಅಂತೂ ವೆರಿ ಇಂಪಾರ್ಟೆಂಟು. ಈ ಕೋಷ್ಟಕಗಳ ಕಾರಣವಾದ ಉತ್ಪನ್ನಗಳನ್ನು ಕಂಡುಹಿಡಿಯಿರಿ ಅಂತಿದೆ. ಇದು ವೆರಿ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ಈ ಕೋಷ್ಟಕವನ್ನು ಫುಲ್ ಫಿಲ್ ಮಾಡಿ ಬರಬೇಕು. ಇದ್ರ ಬಗ್ಗೆ ವಿಡಿಯೋ ಮಾಡ್ತೀನಿ ನೆಕ್ಸ್ಟು. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳಿ, ವಿಡಿಯೋ ನೋಟಿಫಿಕೇಶನ್ ನಿಮ್ಗೆ ಫಸ್ಟ್ ಬರುತ್ತೆ. ನೆಕ್ಸ್ಟ್ ಈ ಕ್ವಶನ್ ಕೂಡ ವೆರಿ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು, ಸೊ ನೋಡ್ಕೊಂಡಿರಿ. ನೆಕ್ಸ್ಟ್ ಈ ಕ್ವಶನ್ ಕೂಡ ಇಂಪಾರ್ಟೆಂಟ್. ನಿಮಗೆ 2 ಪ್ರಾಬ್ಲಮ್ ಲೆಕ್ಕ ಮಾಡೋಕ್ಕಾಗಿಲ್ಲ ಅಂದರೆ ಸೊ ನೀವು ಈ ಥಿಯರಿ ಕ್ವಶನ್ನ ಅಟೆಂಡ್ ಮಾಡ್ಬೋದು. ಸೊ ನೆಕ್ಸ್ಟ್ ನೋಡೋದಾದರೆ ಇಂಗ್ಲೀಷ್ ಮೀಡಿಯಂ ಕ್ವಶನ್ ಪೇಪರ್. ಜಸ್ಟ್ ಸ್ಕ್ರೋಲ್ ಮಾಡ್ತಾ ಹೋಗ್ತೀನಿ. ಆಲ್ರೆಡಿ ನಾನು ಕನ್ನಡ ಮೀಡಿಯಮಿಗೆ ಹೇಳಿದ್ರಿಂದ ಸ್ಕ್ರೋಲ್ ಮಾಡ್ತಾ ಹೋಗ್ತೀನಿ, ನೀವು ನೋಡ್ಕೊತಾ ಹೋಗಿ. ಸೊ ಈ ಥರ ಸೇಮ್ ಅಲ್ಲೇ ಇರೋ ಕ್ವಶನ್ಸ್ ಇಲ್ಲೇ ಇದೆ. ಸೊ ಜಸ್ಟ್ ಸ್ಕ್ರೋಲ್ ಮಾಡ್ತಾ ಹೋಗ್ತೀನಿ, ನೋಡ್ಕೊತಾ ಹೋಗಿ. ಇದು ಮ್ಯಾಚ್ ದ ಫಾಲೋವಿಂಗ್ ಆಗಿರುತ್ತೆ. ನೆಕ್ಸ್ಟ್ 5 × 1 ಮಾರ್ಕ್ಸ್ ಕ್ವಶನು, 2 ಮಾರ್ಕ್ಸ್ ಕ್ವಶನು. ನೆಕ್ಸ್ಟ್ ಇದು 4 ಮಾರ್ಕ್ಸ್ ಕ್ವಶನ್ ಆಗಿರುತ್ತೆ, ನೋಡ್ಕೊಳ್ಳಿ ಕರೆಕ್ಟಾಗಿ. ಸ್ಕ್ರೀನ್ಶಾಟ್ ಹೊಡ್ಕೊಂಡು ವಿಡಿಯೋನ ಪಾಸ್ ಮಾಡಿಕೊಂಡು ನೋಡ್ಕೊಳ್ಳಿ. ನೆಕ್ಸ್ಟ್ ಇದು 6 ಮಾರ್ಕ್ಸ್ ಕ್ವಶನ್ಸ್ ಆಗಿರುತ್ತೆ. ನೆಕ್ಸ್ಟ್ ಇದು 5 ಮಾರ್ಕ್ಸ್ ಕ್ವಶನ್ಸ್ ಆಗುತ್ತೆ. ಸೊ ಇದು 5 ಮಾರ್ಕ್ಸ್ ಕ್ವಶನು. ಸೊ ಐ ಹೋಪ್ ಈ ಒಂದು ವಿಡಿಯೋ ಹೆಲ್ಪ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ, ಇದರಲ್ಲಿರುವ ಎಲ್ಲ ಕ್ವಶನ್ಸ್ಗಳು ವೆರಿ ವೆರಿ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ರಿಪೀಟೆಡ್ ಕ್ವಶನ್ಸು, ಇದೇ ಪ್ಯಾಟರ್ನ್ ಹಾಗೆ ಇದೇ ಕ್ವಶನ್ಸ್ಗಳು ಬರುತ್ತೆ. ಸೊ ಎಲ್ಲದನ್ನು ಓದ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಏನು ಮಾಡ್ತಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.